ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿ, ಮಿಥುನ ಲಗ್ನ. ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡಿದೆ, ಬುಧ ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಾನೆ ರವಿಯ ಜೊತೆಗೆ. ಬುಧಾದಿತ್ಯ ಯೋಗ, ಸುಮಾರಷ್ಟು ವಿಚಾರಗಳೇ ತುಂಬಾ ಉತ್ತಮವಾದಂತಹ ಫಲ. ಆದರೆ ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ಏರುಪೇರುಗಳು ನಿಮ್ಮ ಲೆಕ್ಕ ನೋಡುವಂತಹ ಸಾಧ್ಯತೆ ಇರುತ್ತೆ. ನಾನಾ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಸಾಧ್ಯತೆ ಬರುವಂತಹ ತಿಂಗಳಿದೆ. ಆದರೆ ಶನಿಶ್ಚರ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಭಾಗ್ಯೋದಯ ಕಾಲನು ಕೂಡ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ನಿಮಗೆ ನಿಮ್ಮ ಕೇತು ಚತುರ್ಥ ಸ್ಥಾನದಲ್ಲಿ ಸುಖ ಸೌಕರ್ಯಗಳಿದ್ರೂ ಕೂಡ ಎಲ್ಲೋ ಒಂದು ಏರಿಳಿತವನ್ನು ನೋಡುವಂಥದ್ದು. ಗುರು ವ್ಯಯಸ್ಥಾನದಿಂದ ವಕ್ರಿಯ ನಡಿಗೆ ನಡೀತಾ ಇದೆ. ಸುಮಾರಷ್ಟು ವಿಚಾರಗಳಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಕೂಡ ಆದ್ರೂ ಕೂಡ ಅದನ್ನ ಬಗೆಹರಿಸುವಂತ ಅವಕಾಶ, ದಾರಿ ಮಾರ್ಗಕ್ಕೂ ಕೂಡ ಈ ಬರುವಂತಹ ತಿಂಗಳು ಸಿಗುತ್ತೆ. ರಾಹು ದಶಮದಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳಿಗೆ ನಿಮ್ಮ ಬುದ್ಧಿ, ನಿಮ್ಮ ಚಾಣಾಕ್ಷತನ ತುಂಬಾನೇ ಸಪೋರ್ಟ್ ಮಾಡುವಂತಹ ತಿಂಗಳಾಗಿರುತ್ತೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ತುಂಬಾನೇ ಮಾನಸಿಕವಾಗಿ ಒತ್ತಡದಿಂದ ಹೋಗುವಂತಹ ಒಂದು ಸ್ಥಿತಿ ಇರುತ್ತೆ. ಅದರ ಜೊತೆಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ತುಂಬಾನೇ ಹಠ ಸ್ವಭಾವ ಮಾಡುವಂತದ್ದಾಗಿರ್ಬೋದು. ನೀವು ಒಂದು ಯಾವುದೋ ಒಂದು ರೀತಿಯಲ್ಲಿ ಕಾಂಪಿಟೇಟಿವ್ಗೆ ಇಳಿಯುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಮಂಗಳನು ಕೂಡ ನಿಮ್ಮ ಒಂದು ಧನಸ್ಥಾನದಿಂದ ಸಂಚಾರ, ಅದು ವಕ್ರಿಯ ನಡಿಗೆ ನಡೀತಾ ಇದ್ದಾನೆ. ಲಾಭಾಧಿಪತಿಯಾಗಿ ನಿಮ್ಮ ಒಂದು ವಾಣಿ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳನ್ನ ಕೆಲವೊಂದು ಸೌಮ್ಯ ರೀತಿಯಿಂದ ಆಗದೇ ಇರುವಂತ ಕೆಲಸ ಕಾರ್ಯಗಳು, ಗಲಾಟೆ ಮತ್ತೆ ಕಲಹಗಳ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಕುಟುಂಬದವರ ಜೊತೆಗೆ ವಾದ ವಿವಾದಗಳಾಗಿರ್ಬೋದು, ಮನಸ್ತಾಪಗಳನ್ನು ನೋಡುವಂತದ್ದಾಗಿರುತ್ತೆ. ಹಿರಿಯರ ಜೊತೆಗೆ ಮನಸ್ತಾಪಗಳನ್ನು ಮಾಡುವಂತದ್ದಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವಂತ ಕಾರ್ಮಿಕರ ಜೊತೆಗೆ ವೈಮನಸ್ಸು ಮಾಡುವಂತದ್ದಿರುತ್ತೆ. ಆದರೆ ವಾಣಿಯ ಮೇಲೆ ನಿಗಾ ಇರಬೇಕು ಬರುವಂತಹ ತಿಂಗಳಲ್ಲಿ. ಹಣಕಾಸಿನ ವಿಚಾರದಲ್ಲಿ ನೋಡಿ, ಹಣಕಾಸಿನ ವಿಚಾರದಲ್ಲಿ ಆದಾಯ ಮತ್ತೆ ಖರ್ಚುಗಳು ಅದೇ ರೀತಿ ಇರುತ್ತೆ. ಎಲ್ಲೋ ಒಂದು ಮಾರ್ಗದಿಂದ ಹಣಕಾಸಿನ ಅನುಕೂಲಗಳು ಕೂಡ ಬರ್ತಾ ಇರುತ್ತೆ. ಆದ್ರೆ ಅದರ ಜೊತೆಗೆ ಅತಿಯಾದಂತಹ ಖರ್ಚು, ಮಂಗಳ ವಕ್ರಿಯಾಗಿರೋದ್ರಿಂದ ನಿಮಗೆ ಬರಬೇಕಾದಂತಹ ದುಡ್ಡು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ಮುಗ್ಗಟ್ಟು ಈ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿರುತ್ತೆ. ಆದ್ರೆ ಅದಕ್ಕೆ ವಿನಾಕಾರಣ ನಿಮಗೆ ನಿಮ್ಮ ಒಂದು ಅನುಕೂಲಕ್ಕಾಗಿ ಸಾಲ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಇಲ್ಲಾಂದ್ರೆ ಹಿಂದೆ ತಗೊಂಡಂತಹ ಸಾಲವನ್ನ ತೀರಿಸಲೇಬೇಕಾದಂತಹ ಒತ್ತಡ, ಪ್ರೆಷರ್ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯಗಳ ಮೇಲೆ ಅತಿಯಾದಂತಹ ಖರ್ಚುಗಳನ್ನು ಈ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿದೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಯಾರಿನ ಮೇಲೆ ನಂಬಿಕೆ ಇಟ್ಟಿರ್ತೀರ ಅವರಿಂದ ಸಕಾಲಕ್ಕೆ ಸಹಕಾರ ಸಿಗದೇ ಇರುವಂತದ್ದಾಗಿರುತ್ತೆ. ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳು. ಅದರ ಬಗ್ಗೆ ಗಮನ ಕೊಡಿ. ರವಿ ಮತ್ತೆ ನಿಮಗೆ ಬುಧ ಸಂಯೋಗ ನಿಮ್ಮ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಪೈಪೋಟಿ, ಕಾಂಪಿಟೇಷನ್ ನಲ್ಲಿ ನಿಮ್ಮ ಗೆಲುವಾಗುವಂತದ್ದಾಗತ್ತೆ. ಆದ್ರೆ ಯಾವುದೇ ಒಂದು ಹೊಸ ಯೋಜನೆಗಳಾಗಿರ್ಬೋದು, ನಿಮ್ಮ ಪ್ಲಾನ್ ಆಗಿರ್ಬೋದು, ತುಂಬಾ ರಹಸ್ಯವಾಗಿಡುವಂತಹ ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಬೇರೆಯವರಿಗೆ ಹೇಳಿದ್ರೆ ಅದರ ಬಗ್ಗೆ ಒಂದು ತಮಾಷೆ ಮಾಡಿ ಮಾತಾಡುವಂತದ್ದಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಒಂದು ಬ್ಯಾಕಪ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಆಗದೆ ಇರುವಂತ ಕೆಲಸ ಕಾರ್ಯಗಳನ್ನ ಬೇರೆ ರೀತಿ ಮಾಡುವಂತಹ ಪ್ರಯತ್ನದಲ್ಲಿ ಆದ ಮೇಲೆನೆ ಅದನ್ನ ನೀವು ಬೇರೆಯವರಿಗೆ ತಿಳಿಸುವಂತ ಪ್ರಯತ್ನದಲ್ಲಿರ್ಬೇಕು. ಇದನ್ನೇ ಬರುವಂತಹ ತಿಂಗಳಲ್ಲಿ ನೀವು ಕಡ್ಡಾಯವಾಗಿ ಮಾಡಬೇಕು. ಜೊತೆಗೆ ನಿಮಗೆ ಬುಧ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದವರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರನೂ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೂಡ ನೋಡುವಂತದ್ದಿರುತ್ತೆ. ರವಿ 2 ವಾರಗಳ ಕಾಲದಂತ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಹೋಗಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ಎದುರಿನ ವ್ಯಕ್ತಿಯ ಸಪೋರ್ಟ್ ಆಗಿರ್ಬೋದು, ಕುಟುಂಬದಲ್ಲಿ ಶುಭ ಕಾರ್ಯಗಳಾಗಿರ್ಬೋದು, ಮದುವೆ ಮಾತುಕತೆ, ಎಂಗೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುವಂತಹ ಒಂದು ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗಿದೆ. ಇದರ ಜೊತೆಗೆ ಪತಿ ಪತ್ನಿಯ ಸಂಬಂಧಗಳಲ್ಲಿ ಏನಾದ್ರೂ ಮನಸ್ತಾಪಗಳಿದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಶುಕ್ರ ಅಷ್ಟಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ರಹಸ್ಯ ವಿಷಯಗಳೆಲ್ಲ, ನಿಮಗೆ ರಹಸ್ಯವಾದಂತಹ ಸಂಬಂಧಗಳಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಹಿಂದೆ ಮಾಡಿದಂತಹ ಯಾವ್ದಾದ್ರು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮಗೆ ಒತ್ತಡ ಆಗಿರ್ಬೋದು, ನಿಮ್ಮ ಮಾನಹಾನಿಗೆ ಕಾರಣರಾಗುವಂತಹ ಒಂದು ಭಯ, ಭೀತಿ, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತ ಆತಂಕಗಳಿರುತ್ತೆ. ಹಾಗಾಗಿ ಹಿಂದೆ ಮಾಡಿದ ತಪ್ಪನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶ ಇಲ್ಲಾಂದ್ರೆ ಅದರ ಬಗ್ಗೆ ಕಾಲಾವಕಾಶವನ್ನ ತಗೊಳ್ಳಿ. ಇಲ್ಲಾಂದ್ರೆ ನಿಮಗೆ ಮಾನಹಾನಿ, ನಿಮ್ಮ ಕುಟುಂಬದವರಿಂದ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ವಿಚಾರದಲ್ಲಿ ಗಮನ ಕೊಡಬೇಕು. ಜೊತೆಗೆ ಶನಿಶ್ಚರ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಜೊತೆಗೆ ದೂರದ ಪ್ರಯಾಣಗಳಾಗಿರ್ಬೋದು, ಮಿತ್ರರ ಜೊತೆಗೆ ಓಡಾಡುವಂತ ಅವಕಾಶಗಳಾಗಿರ್ಬೋದು, ಒಂದು ರೀತಿಯ ನಿಮಗೆ ಅನುಕೂಲಗಳನ್ನು ಕೂಡ ನೋಡುವಂತ ಅವಕಾಶಗಳಿದೆ. ಜೊತೆಗೆ ರಾಹು ನಿಮಗೆ ದಶಮದಲ್ಲಿದ್ದಾಗ ಕೆಲಸ ಕಾರ್ಯಗಳಲ್ಲಿ ನಾನಾ ರೀತಿಯ ಅನುಕೂಲಗಳನ್ನ ಮತ್ತೆ ರಹಸ್ಯ ಕಾರ್ಯಗಳನ್ನ ಸಕ್ಸಸ್ ಅನ್ನ ಮಾಡುವಂತಹ ಯೋಗಗಳು, ಚಾಣಾಕ್ಷತನ ಬುದ್ಧಿ ಕೂಡ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಾಬ್ ಅಲ್ಲಿ ಯಾರು ಇರ್ತಾರೋ ಅವರಿಗೂ ಕೂಡ ತುಂಬಾ ಉತ್ತಮವಾದಂತಹ ಅನುಕೂಲ ಅವಕಾಶಗಳು ಕೂಡ ಇದೆ. ಆದ್ರೆ
ಕೆಲವೊಂದು ವಿಚಾರಗಳಲ್ಲಿ ಗಮನ ಕೊಡಬೇಕಾಗತ್ತೆ. ಉದ್ಯೋಗದ ಬದಲಾವಣೆ ಮಾಡಲೇಬೇಕಾದಂತ ಒಂದು ಒತ್ತಡ, ಇಲ್ಲಾಂದ್ರೆ ಮಾನಸಿಕ ಸ್ಥಿತಿ, ಅತಿಯಾದಂತ ಕೆಲಸದ ಒತ್ತಡಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಅದರ ಜೊತೆಗೆ ನೀವು ಮಾಡಬೇಕಾದ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು ಬರುವಂತಹ ತಿಂಗಳ. ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡುವಂತದ್ದಾಗಿರುತ್ತೆ. ಮುಖ್ಯವಾಗಿ ಗರ್ಭಿಣಿಯರಾಗಿರುವ ಸ್ತ್ರೀಯರಾಗಿರೋದು, ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಸಂತಾನದ ವಿಚಾರದಲ್ಲಿ ಚಿಂತೆಗಳಾಗುವಂತದ್ದಾಗಿರ್ಬೋದು, ಜೊತೆಗೆ ಇಂಡೈಜೆಷನ್ ಪ್ರಾಬ್ಲಮ್ಸ್ ಅನ್ನ ನೋಡುವಂತದ್ದಿರುತ್ತೆ ಈ ಬರುವಂತಹ ತಿಂಗಳಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರು. ಹಾಗೆ ಗುರು ವಕ್ರಿಯಾಗಿ ನಿಮ್ಮ ವಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಹಳೆ ಡಿಸ್ಪ್ಯೂಟ್ಸು ಮತ್ತೆ ಹಳೆ ಸಮಸ್ಯೆಗಳು ಮತ್ತೆ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಕೋರ್ಟ್ ಕಚೇರಿ ವಿಚಾರದಿಂದ ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳಲ್ಲಿ ದೂರ ಇದ್ದಷ್ಟು ನಿಮಗೆ ಅನುಕೂಲ. ಯಾವುದೇ ರೀತಿಯ ಅಂತ ವಿಚಾರದಲ್ಲಿ ಬಗೆಹರಿದೇ ಇರುವಂತಹ ಒಂದು ಕಗ್ಗಂಟಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲೂ ಕೂಡ. ಮಾನಸಿಕ ಒತ್ತಡ ಆಗಿರ್ಬೋದು, ಅದರ ವಿಚಾರದಲ್ಲಿ ದುಡ್ಡು ಕಾಸು ಖರ್ಚಾಗದಿರ್ಬೋದು, ಇವೆಲ್ಲವನ್ನೂ ಕೂಡ ಮಿಥುನ ರಾಶಿ ಮಿಥುನ ಲಗ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಒಂದು ಉತ್ತಮವಾದದ್ದೇನೆಂದ್ರೆ ನಿಮಗೆ ಶನೈಶ್ಚರ ಭಾಗ್ಯಸ್ಥಾನದ ಸಂಚಾರ ಆಗ್ತಿರೋದ್ರಿಂದ, ಮಂಗಳ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಒತ್ತಡ ಇದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದನ್ನ ಸರಾಗವಾಗಿ ಸಕ್ಸಸ್ ಅನ್ನ ಮಾಡುವಂತಹ ಯೋಗ ಮತ್ತೆ ನಿಮ್ಮಲ್ಲಿ ಯೋಗ್ಯತೆ ಕೂಡ ಎರಡೂ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಏನ್ ಪರಿಹಾರವನ್ನ ಮಾಡಬೇಕು ನೋಡಿ, ಬರುವಂತ ತಿಂಗಳಲ್ಲಿ ಶುಕ್ರನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ನಿಮಗೆ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ಧಾರಣೆ ಮಾಡಿ, ಜೊತೆಗೆ ಕಲ್ಲು ಸಕ್ಕರೆಯ ಪ್ರಸಾದದ ವಿನಿಯೋಗ ಮಾಡಿ ಲಕ್ಷ್ಮೀ ದೇವಸ್ಥಾನದಲ್ಲಿ. ಇದನ್ನ ಪ್ರತಿ ಶುಕ್ರವಾರ ಮಾಡಿ 4 ವಾರಗಳ ಮಾಡಿದ್ರೆ ನಿಮಗೆ ಇರುವಂತಹ ಸಮಸ್ಯೆ, ಡಿಸ್ಪ್ಯೂಟ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಮಾಡಬೇಕಾಗಿದ್ದು ದುರ್ಗಾದೇವಿ ಉಪಾಸನೆ ಮಾಡಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡೋದಾಗಿರುವುದು, ಪ್ರತಿ ಮಂಗಳವಾರ ದುರ್ಗಾದೇವಿಗೆ ಅಲಂಕಾರ ಆಗಿರ್ಬೋದು, ಅಭಿಷೇಕವನ್ನ ಮಾಡಿಸೋದ್ರಿಂದನೂ ಕೂಡ ಸುಮಾರಷ್ಟು ನಿಮ್ಮಲ್ಲಿರುವಂತಹ ಮಾನಸಿಕ ಒತ್ತಡ ಆಗಿರ್ಬೋದು, ಉದ್ಯೋಗದಲ್ಲಿ ಆಗುವಂತಹ ತೊಂದರೆ ತಾಪತ್ರಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಬರುವಂತಹ ತಿಂಗಳು ನೀವು ಬುಧನ ರತ್ನವನ್ನ ಧಾರಣೆ ಮಾಡಿ, ಪಚ್ಚೆಯನ್ನ ಧಾರಣೆ ಮಾಡಿ, ಕಿರುಬೇಳೆಯಲ್ಲಿ ಧಾರಣೆ ಮಾಡಿ, ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಸಾಮರ್ಥ್ಯ, ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಹೇಳಿದಂತ ಪರಿಹಾರ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.